ಆ್ಯಕ್ಚುಲಿ ಈ ಎಲಿಫೆಂಟ್ ಆ್ಯಂಡ್ ಡ್ರ್ಯಾಗನ್ ಡ್ಯಾನ್ಸ್ಗೆ ಕಾರಣ ಆಗಿದ್ದು 21ನೇ ಶತಮಾನದ ತುಘಲಕ್ ಕರೆಸಿಕೊಳ್ಳುವ ದ ಗ್ರೇಟ್ ಟ್ರಂಪ್. ಈ ಟ್ರಂಪ್ ಕಾರಣದಿಂದಾಗಿ ಬದ್ಧ ಶತ್ರುಗಳಾಗಿದ್ದ ಚೈನಾ ಮತ್ತು ಭಾರತ ಒಂದು ಸೂಚನೆ ಕಾಣ್ತಾ ಇದೆ. ಆ್ಯಕ್ಚುಲಿ ಏನೇನು ಆಗಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದೆ. ಬಟ್ ಅದಕ್ಕಿಂತ ಒಂದು ವಿಷಯ, ನಮ್ಮದು 3 ವರ್ಷಗಳಿಂದ ಡೆಡ್ ಚಾನಲ್ ಆಗಿತ್ತು. 3 ವರ್ಷಗಳಿಂದ ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ಅದರಿಂದ ನಮ್ಮ ವಿಡಿಯೋಗಳು ಯಾರಿಗೆ ಹೊಸಬರಿಗೆ ರೀಚ್ ಆಗೋಲ್ಲ. ಈಗ ರೀಚ್ ಆಗಬೇಕಂದ್ರೆ ನೋಡ್ತಿರೋರು ಸ್ವಲ್ಪ ಆದಷ್ಟು ಜಾಸ್ತಿ ಶೇರ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಲೈಕ್ ಕಾಮೆಂಟು ಮಾಡಿರಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಬಟನ್. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ಮೊದಲನೇದಾಗಿ ಈ ಟ್ರಂಪ್ನ ಟ್ಯಾರಿಫ್ ಆರ್ಡರ್ ನೋಡೋಣ. ಆಗಸ್ಟ್ 27, 2025ರಿಂದ ಭಾರತದ 600 ಕೋಟಿ ಬೆಲೆ ಬಾಳುವ ರಫ್ತಿನ ಮೇಲೆ 50% ಟ್ಯಾರಿಫ್ ಹೇರಿದ್ದಾನೆ. ಇದರಿಂದಾಗಿ ನಮ್ಮ ರತ್ನಾಭರಣಗಳು, ಜವಳಿ ಉದ್ಯಮ ಮತ್ತು ಪೀಠೋಪಕರಣಗಳು ಅಮೆರಿಕದಲ್ಲಿ ದುಬಾರಿ ಆಗ್ತವೆ. ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ನಮ್ಮ ಭಾರತ ದೇಶದ ಒಂದು ಶರ್ಟ್ ಅಮೆರಿಕದಲ್ಲಿ $10 ಸಿಗ್ತಾ ಇದ್ದರೆ, ಈ ಟ್ಯಾರಿಫಿಂದಾಗಿ $10 ಶರ್ಟ್ $16 ಆಗುತ್ತೆ. ಅದೇ ವಿಯೆಟ್ನಾಂ, ಬಾಂಗ್ಲಾದೇಶನ ಶರ್ಟ್ಗಳ ರೇಟ್ ಕಮ್ಮಿ ಇರುತ್ತೆ. ಇದರಿಂದಾಗಿ ಅಲ್ಲಿನ ಗ್ರಾಹಕರು ನಮ್ಮ ಶರ್ಟ್ ಬಿಟ್ಟು ಅವರ ಶರ್ಟ್ ಪರ್ಚೇಸ್ ಮಾಡ್ತಾರೆ. ಇದರಿಂದಾಗಿ ನಮ್ಮ ರಫ್ತಿನ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಆದರೆ ಟ್ರಂಪ್ ಭಾರತ ದೇಶ ಮೇಲೆ ಇಷ್ಟೊಂದು ಟ್ಯಾರಿಫ್ ಹೇಳೋಕ್ಕೆ ರೀಸನ್ ಏನು ಅಂತ ನೋಡೋದಾದರೆ, ಟ್ರಂಪ್ ಅಮೆರಿಕ ಹೇಳ್ತಿರೋ ರೀಸನ್ ಏನಂದರೆ, ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ. ಆದರೆ ರಷ್ಯಾ ಆಯಿಲ್ ಹಣದಿಂದ ಯುಕ್ರೇನ್ ಮೇಲೆ ಯುದ್ಧ ಮಾಡೋಕ್ಕೆ ಬಳಸ್ತಾ ಇದೆ ಅಂತ. ಆದರೆ ನಮಗಿಂತಲೂ ಅಧಿಕ ಪ್ರಮಾಣದ ಆಯಿಲ್ ಮತ್ತು ಅನಿಲಗಳನ್ನು ಚೀನಾ ಮತ್ತು ಯುರೋಪ್ ರಾಷ್ಟ್ರಗಳು ಆಮದು ಮಾಡ್ತಾಯಿದೆ. ಬಟ್ ಅವ್ರ ಮೇಲೆ ಅಷ್ಟೊಂದು ಟ್ಯಾರಿಫ್ ಆಗ್ತಾಯಿಲ್ಲ. ಇದರಿಂದ ಇರೋ ರಿಯಲ್ ರೀಸನ್ ಏನಂತಂದರೆ, ನಮ್ಮ ಭಾರತ ದೇಶ ಆಪರೇಷನ್ ಸಿಂಧೂರ್ ಮಾಡಿರೋದು ಎಲ್ಲರೂ ಗೊತ್ತಿರೋ ವಿಚಾರನೇ. ಆದರೆ ಟ್ರಂಪ್ ಅದಕ್ಕೆ ಪಾಕಿಸ್ತಾನ ಇಂಡಿಯಾ ಯುದ್ಧ ನಿಲ್ಲಿಸಿರೋದು ನಾನೇ ಈ ಸೀಸ್ ಫೈರ್ಗೆ ಕಾರಣ ಅಂತ ಹೇಳ್ತಾ ಇದ್ದ. ಬಟ್ ಆದರೆ ನಮ್ಮ ದೇಶ ನೇರವಾಗಿ ಪ್ರಪಂಚಕ್ಕೆ ಹೇಳಿದ್ದೇನೆಂದರೆ, ಇಲ್ಲಿ ಯಾವುದೇ ಒಂದು ಥರ್ಡ್ ಪಾರ್ಟಿಯವರ ಮಾತು ಕೇಳಿ ನಾವು ಯುದ್ಧ ನಿಲ್ಲಿಸಿಲ್ಲ. ಪಾಕಿಸ್ತಾನ ನಮ್ಮ ಹತ್ರ ಬಂದು ಯುದ್ಧ ನಿಲ್ಲಿಸೋಕೆ ಸೀಸ್ ಫೈರಿಗೆ ಬೇಡಿಕೆ ಇಟ್ಟಿತ್ತು. ಆ ಕಾರಣಕ್ಕೆ ನಾವು ಸೀಸ್ ಫೈರ್ ಮಾಡಿದ್ದೇವೆ ಅಂತ ಕಾರಣಕ್ಕೆ ಟ್ರಂಪ್ಗೆ ಉರಿ ಬಿದ್ದಿರೋದು. ಅದೊಂದು ದೊಡ್ಡ ರೀಸನ್. ಆದರೆ ಅದಕ್ಕಿಂತ ಒಂದು ದೊಡ್ಡ ರೀಸನ್ ಏನಂದರೆ, ಈಗ ಅಮೆರಿಕ ಮತ್ತು ಭಾರತ ಮುಕ್ತ ವ್ಯಾಪಾರದ ಒಪ್ಪಂದ ಮಾಡಿಕೊಂಡ್ರೆ ಈ ರೇಟ್ಗಳು, ಈ ಟ್ಯಾರಿಫ್ ಕಮ್ಮಿ ಆಗ್ಬೋದು. ಬಟ್ ಇಲ್ಲಿ ಅಮೆರಿಕ ಇಟ್ಟಿರೋ ಬೇಡಿಕೆ ಏನಂದರೆ, ಅಲ್ಲಿನ ಡೈರಿ ಪ್ರಾಡಕ್ಟ್ ಮತ್ತು ಕೃಷಿ ಉತ್ಪನ್ನಗಳು ನಮ್ಮ ದೇಶಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತಾಯಿದೆ. ಆದರೆ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ರೈತರಿಗೆ ತೊಂದರೆ ಆಗುವಂಥ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಆ ಒಂದು ಒಪ್ಪಂದವನ್ನು ಅಂಗೀಕಾರ ಮಾಡ್ತಾ ಇಲ್ಲ. ಇದೊಂದು ಕೂಡ ದೊಡ್ಡ ಕಾರಣ. ಈ 2 ರೀಸನ್ಸ್ ರಿಯಲ್ ಆಗಿದ್ದರೂ ಅವರು ಈ ರಷ್ಯಾ ಆಯಿಲ್ನ ಒಂದು ರೀಸನ್ ಇಟ್ಕೊಂಡು ನಮ್ಮ ದೇಶದ ಮೇಲೆ 50% ಟ್ಯಾರಿಫ್ ಹೇರಿದ್ದಾರೆ. ಆದರೆ ಇಲ್ಲಿ ಅಮೆರಿಕ ಎಕ್ಸ್ಪೆಕ್ಟ್ ಮಾಡದೇ ಇರೋದೇನೆಂದರೆ, ಚೀನಾ ನಮಗೆ ಸಪೋರ್ಟ್ ಮಾಡ್ತಿರೋದು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ರಾಯಭಾರಿ ಕ್ಸು ಫಿಯಾಂಗ್ ಹೇಳಿರೋದೇನೆಂದರೆ, ಭಾರತದ ಮೇಲೆ ಎಷ್ಟು ಪ್ರಮಾಣದ ತೆರಿಗೆ ಹೇರಿದ ತಪ್ಪು, ಇದನ್ನು ನಾವು ಖಂಡಿಸ್ತೀವಿ. ಭಾರತ ಮತ್ತು ಚೀನಾ ಸೇರಿ ಈ ಅಮೆರಿಕವನ್ನು ಎದುರಿಸಬೇಕು ಅಂತ. ಇಲ್ಲಿ ಹಲವಾರು ಚೀನಾದ ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಚೀನಾದ ಗೌರ್ಮೆಂಟಿಂದಲೇ ನಿರ್ದೇಶಿಸುತ್ತಿರುವ ಹಲವಾರು ಮೀಡಿಯಾ ಮತ್ತು ಪತ್ರಿಕೆಗಳಲ್ಲಿ ಹೆಡ್ಲೈನ್ ಬರ್ತಾ ಇರೋದಂದರೆ, ದಿಸ್ ಈಸ್ ಟೈಮ್ ಟು ಡ್ಯಾನ್ಸ್ ಎಲಿಫೆಂಟ್ ಆ್ಯಂಡ್ ಡ್ರ್ಯಾಗನ್ ಟುಗೆದರ್ ಅಂತ. ಅಂದರೆ ಇಲ್ಲಿ ಎಲಿಫೆಂಟ್ ಮತ್ತು ಡ್ರ್ಯಾಗನನ್ನೇ ಅವರು ನಮ್ಮ ದೇಶದ ಮತ್ತು ಅವರ ದೇಶದ ಒಂದು ಕಲ್ಚರಲ್ ರಿಫರೆನ್ಸ್ ಆಗಿರೋ ಆ್ಯನಿಮಲ್ಸ್ನ ಇಟ್ಕೊಂಡು, ಭಾರತ ಅಂದರೆ ಎಲಿಫೆಂಟ್, ಚೀನಾ ಅಂದರೆ ಡ್ರ್ಯಾಗನ್, ಇವೆರಡು ಸೇರಿ ಡ್ಯಾನ್ಸ್ ಮಾಡೋದು ಮೀನ್ಸ್ 2 ದೇಶಗಳು ಒಗ್ಗಟ್ಟಾಗಿ ಇರಬೇಕನ್ನೋದು. ಆದರೆ ಇಲ್ಲಿ ಚೀನಾ ನಾವು ಸಂಪೂರ್ಣವಾಗಿ ನಂಬೋಕ್ಕಾಗಲ್ಲ, ಅವರು ನಮ್ಮನ್ನು ಸಂಪೂರ್ಣವಾಗಿ ನಂಬೋದಿಲ್ಲ. ಇಲ್ಲಿ ನಮಗೆ ಅಡ್ಡಿ ಇರೋ ಅತಿ ದೊಡ್ಡ ರೀಸನ್ ಏನಂತ ಹೇಳೋದಾದರೆ, ಭಾರತ ಮತ್ತು ಚೀನಾ ಬಾರ್ಡರ್ನ ಸಮಸ್ಯೆ. ಮೊದಲನೇದಾಗಿ ಇದನ್ನೇ ಪರಿಹಾರ ಮಾಡಬೇಕಂತ ಚೀನಾದ ವಿದೇಶಾಂಗ ಸಚಿವನಾದ ವಾಂಗ್ ಯಿ ಕೆಲವು ದಿನಗಳ ಹಿಂದೆ ಭಾರತಕ್ಕೆ ಬಂದು ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್, ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ನಮ್ಮ ಪ್ರಧಾನಿಗಳನ್ನು ಮೀಟ್ ಆಗಿದ್ದರು. ಆ ಮೀಟಿಂಗಿಂದಿರೋ ಮೇನ್ ರೀಸನ್ನೇ ಈ ಗಡಿ ವಿವಾದವನ್ನು ಪರಿಹಾರ ಮಾಡೋದು ಅಂತ. ಆ ಭೇಟಿಯಲ್ಲಿ ಏನೇನು ಒಪ್ಪಂದಗಳಾಗಿರೋದು ಅಂತ ಇನ್ನೂ ಹೊರಗೆ ಬಂದಿಲ್ಲ. ನಮ್ಮ ದೇಶದ ಪ್ರಧಾನಿಗಳು ಇವತ್ತು ಮೀನ್ಸ್ 29 ಆಗಸ್ಟ್ರಂದು ಜಪಾನಿಗೆ ಹೋಗಿದ್ದಾರೆ. ನಾಳೆ 30 ಚೈನಾಗೆ ಭೇಟಿ ನೀಡುತ್ತಾರೆ. ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಆ ದೇಶದ ಪ್ರಧಾನಿ 7 ವರ್ಷಗಳ ನಂತರ ಚೀನಾಗೆ ಭೇಟಿ ನೀಡ್ತಿರೋದು. ಆ ನಂತರ ನೆಕ್ಸ್ಟ್ ಡೇ ಸೆಪ್ಟೆಂಬರ್ 1ರಂದು ರಷ್ಯಾಗೂ ಹೋಗ್ತಾರೆ. ಇದು ರಷ್ಯಾದ ವೈರಿಯಾದ ಅಮೆರಿಕಾಗೂ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇರೋ ಥರ, ನಿಮ್ಮ ಟ್ಯಾರಿಫ್ಗೆ ನಾವು ಹೆದರಲ್ಲ, ನಮಗೇನು ಮಾಡಬೇಕು ನಮ್ಗೆ ಗೊತ್ತು, ನೀವು ನಮ್ಗೆ ಹೇಳಬೇಕಾಗಿಲ್ಲ ಅಂತ ಒಂದು. ಈಗ ಹೇಳಿ, ನಿಮ್ಗೇನು ಅನಿಸುತ್ತೆ? ಭಾರತ ಚೀನಾ ಫ್ರೆಂಡ್ಸ್ ಆಗಬೇಕಾ, ಇಲ್ಲಾಂದರೆ ಅವರ ನಂಬರ್ದ ನಾವು ಇನ್ನೂ ಶತ್ರುಗಳಾಗಿರ್ಬೇಕಾ? ನಿಮ್ಮ ಒಪಿನಿಯನ್ ಏನನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸಾರಿ, ವಿಡಿಯೋ ಇನ್ನೂ ಮುಗಿದಿಲ್ಲ. ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ಏನೋ ಸಜೆಷನ್ಸ್ ಇದ್ದರೂ ಕೊಡಿ.
ಈ ಜಿಯೋ ಪೊಲಿಟಿಕ್ಸ್ ಮತ್ತು ಫಾರಿನ್ ಅಫೇರ್ಸ್ ಅನ್ನೋ ವಿಷಯ. ಈಗೀಗ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾ ಇದೆ. ಇಷ್ಟ ಆಗಿದ್ದರೆ ಕಾಮೆಂಟ್ನಲ್ಲಿ ಹೇಳಿ. ಮುಂದೆ ಇಂತಿಂಥ ವಿಡಿಯೋಗಳು ಜಾಸ್ತಿ ಮಾಡೋಣ. ಅಷ್ಟೇ.